ಸಲ್ಲಿಸಿದ್ರು. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಸರಸ್ವತಿ ನಿಂಗಪ್ಪ ಬಿರಾದಾರ್ ಇವರು ಒಬ್ಬರೇ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದರು. ನಿಯಮಾವಳಿಗಳ ಪ್ರಕಾರ ಒಬ್ಬರೇ ಅಭ್ಯರ್ಥಿಯಾಗಿದ್ದು ಮತ್ತು ಹೊರತುಪಡಿಸಿದ ಸಮಯದಲ್ಲಿ ತಮ್ಮ ನಾಮಪತ್ರವನ್ನು ತೆಗೆದುಕೊಳ್ಳುವುದೇ ಇರುವುದರಿಂದ ಅಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀಮತಿ ತೇಜಾ ಸಂಗಪ್ಪ ಕುಕ್ಕಡ್ಡಿ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀಮತಿ ಸರಸ್ವತಿ ನಿಂಗಪ್ಪ ಬಿರಾದಾರ್ ಇವರು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಗ್ರಾಮ ಪಂಚಾಯತಿ 18 ಸದಸ್ಯರಲ್ಲಿ 16 ಮಂದಿ ಸದಸ್ಯರು ಹಾಜರಾಗಿರುವುದರಿಂದ ಕೊರಂ ಇರುವುದರಿಂದ ಇವತ್ತಿನ ಸಭೆಯನ್ನು ಕೈಗೊಳ್ಳಲಾಗಿದೆ. ಎಲ್ಲರೂ ವಿಶ್ವಾಸದೊಂದಿಗೆ ನಮಗೆ ಎಲ್ಲರೂ ಮುಂದೆ ನಿಂತು ಮಾಡ್ಯಾರಿ. ಅವರು ಕೆಲಸ ಇದ್ರೆ ಎಲ್ಲ ನಡೆಸ್ಕೊಡ್ತೇವೆ ಅಂತ ಇವತ್ತಿನ ದಿವಸ ಹನುಮಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತಿನ ದಿವಸ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ಎಲ್ಲರೂ ಪಕ್ಷಾತೀತ ಯಾವುದೇ ಒಂದು BJP ಕಾಂಗ್ರೆಸ್ ಏನೂ ಅನ್ನಲಾರ್ದ ಈ ನಮ್ಮ ಹನುಮಾಪುರ ಪಂಚಾಯತಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳು ಅಭಿವೃದ್ಧಿ ಆಗಬೇಕನ್ನುವಂಥ ಒಂದು ವಿಚಾರನ ಇಟ್ಟುಕೊಂಡು ಇವತ್ತು ಸನ್ಮಾನ್ಯ ಶಿವಾನಂದ ಪಾಟೀಲ್ರ ಒಂದು ಸೂಚನೆ ಮೇರೆಗೆ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಕುಕ್ಕಡ್ಡಿ ಬಾಯಿ ಅವ್ರನ್ನ, ಉಪಾಧ್ಯಕ್ಷ ಸ್ಥಾನಕ್ಕೆ ಮಟ್ಯಾದ ಬಿರಾದಾರ್ ಬಾಯಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ 4 ಗ್ರಾಮದ ಹಿರಿಯರಿಗೆ ಮತ್ತು ಎಲ್ಲ ಮೆಂಬರ್ಗಳಿಗೆ ಅಭಿನಂದನೆಯನ್ನು ಕೂಡ ಮೊಟ್ಟ ಮೊದಲಿಗೆ ಸಲ್ಲಿಸ್ತಾ, ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ಯಾವುದೇ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕಂತಂದ್ರೆ ಎಲ್ಲರೂ ಒಕ್ಕಟ್ಟಾಗಿದ್ದಾಗ ಮಾತ್ರ ಒಂದು ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಶಿವಾನಂದ ಪಾಟೀಲ್ ಸೂಚನೆ ಮೇರೆಗೆ ವಿರೋಧ ಮಾಡಿ ಈ ಒಂದು ಭಾಗದ ಅಭಿವೃದ್ಧಿಗೆ ತಾವೆಲ್ಲರೂ ಶಾಸಕರ ಜೊತೆ ಸಚಿವರ ಜೊತೆ ಒಂದು ಸತತ ಒಡನಾಡನ್ನು ಇಟ್ಕೊಂಡು ತಾವು ಅಭಿವೃದ್ಧಿಯನ್ನು ಮಾಡಿರಿ. ಯಾಕಂತಂದ್ರೆ ಇವತ್ತು ಅಧ್ಯಕ್ಷ ಆಗಿರ್ತಕ್ಕಂಥವ್ರ ಮೇಲೆ ಭಾಳ ಜವಾಬ್ದಾರಿ ಇರ್ತಿದೆ. ಈಗ ನಮ್ಮ ತಾನಾಜಿ ಅವರು ಹೇಳಿದಂಗೆ ಅಧ್ಯಕ್ಷರು ಎಲ್ಲರನ್ನೂ ಒಕ್ಕಟ್ಟಾಗಿ ತೊಗೊಂಡು ಬಂದು ಎಲ್ಲ ಹಿರಿಯರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ಒಂದು ಒಳ್ಳೆಯ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸವನ್ನು ತಾವೆಲ್ಲ ಮಾಡ್ತಿರ್ತೀವಿ. ನಾವು ಎಲ್ಲರೂ ಒಂದು ಆತ್ಮವಿಶ್ವಾಸವನ್ನು ತಮ್ಮೆಲ್ಲರ ಮೇಲೆ ಇಟ್ಟಿದ್ದೀವಿ. ಅದಕ್ಕೆ ಆ ನಿಟ್ಟಿನಲ್ಲಿ ಬರುವಂಥ ದಿನಮಾನದಲ್ಲಿ ಈ ಭಾಗದ ಎಲ್ಲ ಅಭಿವೃದ್ಧಿಯನ್ನು ಸಚಿವರ ಜೊತೆ ತಾವು ಮಾತನಾಡಿ ಒಂದು ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನ ಮಾಡಿ ಒಳ್ಳೆಯ ಒಂದು ಮಾದರಿ ಗ್ರಾಮ ಪಂಚಾಯತಿನಾಗಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಂಡು ನಾನು 4 ಮಾತು ಹನುಮಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು. ಅದಕ್ಕಾಗಿ ಹನುಮಾಪುರ ಪಂಚಾಯತಿ 4 ಗ್ರಾಮಗಳನ್ನು ಒಳಗೊಂಡಂಥ ಗ್ರಾಮ ಬಳುತಿ, ಹನುಮಾಪುರ, ಮಟ್ಟಾಳ, ನಾಗರದಿನಿ, ಒಟ್ಟು 4 ಊರಿನ ಗ್ರಾಮಸ್ಥರು, ಹಿರಿಯರು ಹಾಗೂ ಎಲ್ಲ ಸರ್ವ ಸದಸ್ಯರು ಕೂಡಿ ಒಮ್ಮತದಿಂದ ಕುಕ್ಕಡ್ಡಿ ಬಾಯಿ ಅವ್ರನ್ನ ಅಧ್ಯಕ್ಷ ಮಾಡ್ಯಾರ ಮತ್ತು ಬಿರಾದಾರ್ ಬಾಯಿ ಮಟ್ಟಾಳದವ್ರನ್ನ ಉಪಾಧ್ಯಕ್ಷ ಮಾಡ್ಯಾರ. ಅದಕ್ಕೆ ಮೊದಲನೇದಾಗಿ ಎಲ್ಲ 4 ಊರು ಸಮಸ್ತ ಗುರು ಹಿರಿಯರಿಗೆ ಮತ್ತು ಎಲ್ಲ ಸಮಸ್ತ ಸದಸ್ಯರಿಗೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ. ಮುಂದುವರೆ ಕಾರಣ ಇಷ್ಟೇ, ಇವರೆಲ್ಲ ಸದಸ್ಯರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬ್ರ ಅವ್ರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಯಾರ. ಬರುವಂಥ ದಿನಮಾನಗಳಲ್ಲಿ ಅಧ್ಯಕ್ಷರಿಗೆ ಒಂದು ಮಾತನ್ನು ಹೇಳಿಕೆ ಬಯಸ್ತೀನಿ. ಎಲ್ಲ ಸದಸ್ಯರನ್ನು ವಿಶ್ವಾಸ ತೊಗೊಂಡು 4 ಊರಿನ ಮೂಲಭೂತ ಸೌಕರ್ಯಗಳನ್ನು ಕೊಡುವುದರ ಮುಖಾಂತರ ತಾವು ಇದೊಂದು ಪಂಚಾಯತಿಯನ್ನು ಮಾದರಿ ಪಂಚಾಯತಿಯನ್ನು ಮಾಡ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಅಂದರೆ ಯಾವ ಪಕ್ಷಪಾತವಿಲ್ಲದೆ ನನ್ನ ಪತ್ನಿಯನ್ನು ಇಂದು ನಮ್ಮ ಹನುಮಾಪುರ ಗ್ರಾಮ ಪಂಚಾಯತಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಗಣ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರ ಒಂದು ಆದೇಶದ ಮೇರೆಗೆ ತಾಣಾಜನ ನಗರಾಳ್ ಅವರು, ಕಲ್ಲು ದೇಸಾಯಿ ಅವರು, ಪಟಾಲಿ ಅವರು ಎಲ್ಲ 4 ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಇಂದು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನನ್ನ ಪತ್ನಿಗೆ ಸಹಾಯದೊಂದಿಗೆ ಊರಿನ 4 ಹಳ್ಳಿಗಳ ಸಮಸ್ಯೆಗಳ ಏನೇ ಇದ್ರೂ ಕೂಡ ಊರಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಲಿ, ಏನೇ ಕಾರ್ಯಗಳು ಬಂದರೂ ಕೂಡ ನನ್ನ ಪತ್ನಿಗೆ ಬೆನ್ನೆಲುಬಾಗಿ ನಿಂತು ಆ ಜನರ 4 ಹಳ್ಳಿಗಳ ಜನರ ಸಮಸ್ಯೆಗಳಿಗೆ ನಾವು ಸ್ಪಂದಿಸುತ್ತೇವೆ. ಇಂದು ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತೊಮ್ಮೆ ಎಲ್ಲ 4 ಹಳ್ಳಿಗೆ ನನ್ನ ಅನಂತ ಕೋಟಿ ನಮನಗಳನ್ನು ನಾನು ಸಲ್ಲಿಸುತ್ತೇನೆ. ಜೈ ಹಿಂದ್.